ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಟಾಪಿಕ್ ಬಂದು ಮೈ ಫೇವ್ರೇಟ್ ಲಿಪ್ಸ್ಟಿಕ್ ಆ್ಯಂಡ್ ಲಿಪ್ ಬಾಮ್ ಬಗ್ಗೆ ನಾನು ಇವತ್ತು ರಿವ್ಯೂ ಹೇಳ್ತೀನಿ. ನಾನು ಯಾವ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ ಅಂದ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಾನು ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸ್ಕಿಪ್ ಮಾಡ್ದೇನೆ ಫುಲ್ ವೀಡಿಯೋ ನೋಡಿ, ಆವಾಗಲೇ ನಿಮ್ಗೆ ಅರ್ಥ ಆಗೋದು. ಲಿಪ್ಸ್ಟಿಕ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಸೊ ನನ್ನ ಹತ್ರ ಎಷ್ಟೊಂದು ಲಿಪ್ಸ್ಟಿಕ್ ಇದೆ. ಸೊ ಒಂದೊಂದು ಶೇಡ್ ಇದೆ. ಮತ್ತು ನಾನು ಯಾವ ಕಂಪ್ನಿದು ಯೂಸ್ ಮಾಡ್ತೀನಿ, ನಾನು ಯಾರ್ದು ನಂದು ಫೇವ್ರೇಟ್ ಲಿಪ್ಸ್ಟಿಕ್ ಅಂತ ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ಶೇಡೂ ಚೆನ್ನಾಗಿದೆ, ಶುಗರ್ ಪಾಪ್ ಔಟು. ಸೊ ಇದು ನೋಡ್ಬೋದು ನೀವು, ಇದು ರೆಡ್ ಕಲರ್ ಇದು. ಸೊ ಇದು ಫಸ್ಟು ನಾನು ಶುಗರ್ ಪಾಪ್ ಔಟು ನಾನು ಇದೇ ಲಿಪ್ಸ್ಟಿಕ್ ತೊಗೊಂಡಿದ್ದು, ಈ ಕಲರೇ. ಸೊ ಇದಿಷ್ಟ ಆಗಿಬಿಟ್ಟೆ ನಾನು ಬೇರೆ ಕಲರೆಲ್ಲ ತೊಗೊಂಡೆ. ನಾನು ತುಂಬಾ ಇಷ್ಟ ಆಯಿತು. ಸೊ ಇದನ್ನು ನಾನು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಮಾತ್ರ ಇದನ್ನು ಅಪ್ಲೈ ಮಾಡ್ತೀನಿ, ಯಾಕಂದರೆ ಇದು ಒಂದು ಸ್ವಲ್ಪ ಡಾರ್ಕ್ ಆಗಿದೆ, ಆವಾಗ ಹೈಲೈಟಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಆವಾಗ ನಾನು ಅಪ್ಲೈ ಮಾಡ್ತೀನಿ. ಮುಂಚೆ ಎಲ್ಲ ಕಡೆಯೂ ಹಾಕ್ಕೊಂಡು ಹೋಗ್ತಾನೆ ಇದೆ. ಸೊ ಇದು ಚೆನ್ನಾಗಿದೆ. ಸೊ ಈ ಲಿಪ್ಸ್ಟಿಕ್ಕು ವಾಟರ್ ಪ್ರೂಫ್, ಇದು 7 hours ಹಾಗೆ ಇರುತ್ತೆ, ಕಲರ್ ಚೇಂಜ್ ಆಗೋಲ್ಲ, ಡಲ್ ಆಗೋಲ್ಲ. ಅಪ್ಲೈ ಮಾಡಿ 1 hour ಆದಮೇಲೆ ಇದು ಫುಲ್ಲು ಡ್ರೈ ಆಗುತ್ತೆ. ಸೊ ನೀವು ಏನೇ ತಿಂದರೂ ಕುಡಿದ್ರೂ ಇದು ಹೋಗಲ್ಲ. ಸೊ ಈ ಕಲರ್ ನಂಬರ್ ಬಂದು 4. ಇದು ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು, ಬೇಕಂದರೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ನಾವು ಇವಾಗ ನೆಕ್ಸ್ಟ್ ಕಲರ್ಗೆ ಹೋಗೋಣ. ಸೊ ಇದು ನೆಕ್ಸ್ಟ್ ಕಲರ್, ಇದು ಶುಗರ್ ಪಾಪ ಉಂಟೆ, ಇದು ನೆಕ್ಸ್ಟ್ ಕಲರು. ಇದು ನೋಡ್ಬೋದು, ಇದು ಈ ಕಲರ್ ಇದೆ. ಇದೂ ನನ್ನ ಫೇವ್ರೇಟ್. ಇದನ್ನು ಯೂಸ್ ಮಾಡ್ತೀನಿ ನಾನು. ವೀಡಿಯೋಸ್ ಎಲ್ಲ ಮಾಡಬೇಕಾದ್ರೆ, ಆಚೆ ಕಡೆ ಹೋಗ್ಬೇಕಾರೆಲ್ಲ ನಾನು ಯೂಸ್ ಮಾಡ್ತಾನೆ ಇರ್ತೀನಿ. ಸೊ ಇದು ಯಾವ ಥರ ಕಾಣಿಸುತ್ತೆ ನೋಡೋಣ, ಯಾವ ಕಲರ್. ನೋಡ್ಬೋದು ನೀವು, ಇದು ಈ ಕಲರಾಗಿ ಕಾಣಿಸುತ್ತೆ, ಚೆನ್ನಾಗಿದೆ. ಇದು ನಾನು ವೀಡಿಯೋ ಮಾಡೋದಕ್ಕೆ ಮತ್ತು ಆಚೆ ಕಡೆ ಹೋಗ್ಬೇಕಾರಲ್ಲ ನಾನು ಇದನ್ನು ಅಪ್ಲೈ ಮಾಡ್ತೀನಿ. ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಇದು ಜಾಸ್ತಿ ಇದು ಡಾರ್ಕ್ ಆಗೂ ಇಲ್ಲ, ಲೈಟ್ ಆಗೂ ಇಲ್ಲ. ಸೊ ಮೀಡಿಯಮ್ ಆಗಿದ್ದರಿಂದ ನಮಗೆ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ. ಸೊ ಇದೂ ವಾಟರ್ ಪ್ರೂಫೇ. ಇದು ಬಂದು ಈ ನಂಬರ್ ಬಂದು 2. ಇದನ್ನು ನಾನು ಲಿಂಕ್ ಹಾಕಿರ್ತೀನಿ, ಹೋಗಿ ನೀವು ಚೆಕ್ ಮಾಡ್ಬೋದು, ಬೇಕಂದರೆ ನೀವು ಪರ್ಚೇಸ್ ಮಾಡ್ಬೋದು ಹೋಗಿ. ಇವಾಗ ನೆಕ್ಸ್ಟ್ ಕಲರ್ ನೋಡೋಣ. ಆ್ಯಕ್ಚುಲಿ ನನ್ನ ಹತ್ರ ಇರೋದೆಲ್ಲ ಲಿಪ್ಸ್ಟಿಕ್ಕು ವಾಟರ್ ಪ್ರೂಫೇ. ಸೊ ಈ ಕಲರ್ ಬಂದ್ಬಿಟ್ಟು ನೋಡಿ, ಇಲ್ಲಿ ಈ ಕಲರ್ ಈ ಥರ ಇದೆ. ಸೊ ಇದನ್ನು ಇಲ್ಲಿ ಅಪ್ಲೈ ಮಾಡಿ ತೋರಿಸ್ತೀನಿ ನಾನು. ನೋಡ್ಬೋದು ನೀವು, ಈ ಕಲರೇ ಬೇರೆ, ಇದೇ ಬೇರೆ, ಇದೇ ಬೇರೆ. ನೋಡಿ ಈ ಲಿಪ್ಸ್ಟಿಕ್ನ ನಾನು ಅಪ್ಲೈ ಮಾಡಿದ್ದೀನಿ ಇಲ್ಲಿ, ಈ ಥರ ನಿಮಗೆ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಲೈಟಾಗಿರುತ್ತೆ. ಇದು ಔಟ್ಸೈಡ್ ಹೋಗ್ಬೇಕಾದ್ರೆ ಈ ಲಿಪ್ಸ್ಟಿಕ್ಕು ಚೆನ್ನಾಗಿ ಕಾಣಿಸುತ್ತೆ. ಈ ಲಿಪ್ಸ್ಟಿಕ್ ನಂಬರ್ ಬಂದು 15. ಇದು ನಾನು ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ಇದು ನೆಕ್ಸ್ಟ್ ಲಿಪ್ಸ್ಟಿಕ್. ಇದು ಸೊ ನೈಕಾ ಕಂಪ್ನಿದು. ಇದು ಅಷ್ಟೇ, ನಾನು ಶುಗರ್ ಪಾಪ್ ಔಟು ತೊಗೋಬೇಕಾದ್ರೆ ಇದನ್ನು ನಾನು ಬುಕ್ ಮಾಡಿದ್ದೆ. ಸೊ ಒಟ್ಟಿಗೆ ಬಂದಿತ್ತು. ನೋಡೋಣ ಇದು ಹೇಗಿದೆ ಅಂತ. ಇದು ಮ್ಯಾಟ್ ಫಿನಿಶ್ ಆಗಿ ನಮಗೆ ಬೀಳ್ಕೊಡುತ್ತೆ, ಡ್ರೈ ಆಗುತ್ತೆ. ಸೊ ನಾವೇನು ಮಾಡಬೇಕು ಅಂತ ಅಂದರೆ, ಇವಾಗ ಲಿಪ್ ಬಾಂಬ್ ಅಪ್ಲೈ ಮಾಡಿ ಆಮೇಲೆ ಈ ಲಿಪ್ಸ್ಟಿಕ್ನ ನಾವು ಅಪ್ಲೈ ಮಾಡಿದ್ರೆ ಆವಾಗ ನಮಗೆ ಡ್ರೈ ಅನಿಸಲ್ಲ. ನೋಡ್ಬೋದು ನೀವು, ಈ ಕಲರಲ್ಲಿದೆ. ಇದು ಲಿಕ್ವಿಡ್ ಇದು. ಸೊ ಇದು ನೋಡ್ಬೋದು, ಇದೊಂಥರ ಶೈನಿಂಗ್ ಆಗಿ ಕಾಣಿಸುತ್ತೆ. ಡ್ರೈ ಆದರೆ ಫುಲ್ಲು ಡ್ರೈ ಥರ ಆಗುತ್ತೆ. ಸೊ ಇದನ್ನು ನಾವು ಲಿಪ್ ಬಾಂಬ್ ಅಪ್ಲೈ ಮಾಡಿ ಈ ಲಿಪ್ಸ್ಟಿಕ್ನ ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ವಾಟರ್ ಪ್ರೂಫೇ. ಸೊ ಚೆನ್ನಾಗಿದೆ, ಇದು ಔಟ್ಸೈಡ್ ಹೋಗ್ಬೇಕಾದ್ರೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದ್ರದ್ದು ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಇದು ನೆಕ್ಸ್ಟ್ ಲಿಪ್ಸ್ಟಿಕ್ ಬಂದು ಗ್ಲ್ಯಾಮ್ 21 ಅಂದ್ಬಿಟ್ಟು ಇದು ಕಂಪ್ನಿ ಹೆಸರು. ಸೊ ಇದು ಚೆನ್ನಾಗಿದೆ. ಇದನ್ನು ಇವಾಗ ನೋಡೋಣ ಬನ್ನಿ. ಇದು ನೋಡ್ಬೋದು, ಈ ಕಲರ್ ಇದೆ. ಇದು ಆದರೆ ನಾವು ಅಪ್ಲೈ ಮಾಡಿದಾಗ ಇದು ಪಿಂಕ್ ಕಲರಾಗಿ ಬರುತ್ತೆ, ಜಾಸ್ತಿ ಡಾರ್ಕಾಗಿ ಬರೋಲ್ಲ, ಲೈಟ್ ಪಿಂಕ್ ಆಗಿ ಬರುತ್ತೆ. ಇದು ಒಂದು ಸ್ವಲ್ಪ ವಾಟರ್ ಪ್ರೂಫ್ ಇದ್ದಂಗೆ ಇದು. ಸೊ ಅಷ್ಟೊಂದು ನಮಗೆ ಡಾರ್ಕಾಗಿ ಬರೋಲ್ಲ. ಸೊ ಲೈಟ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇಲ್ಲಿ ಲಿಪ್ಗೆ ಅಪ್ಲೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಈ ಥರ ಶೈನಿಂಗ್ ಬರುತ್ತೆ, ಲೈಟ್ ಪಿಂಕ್ ಆಗಿ ನಮಗೆ ಕಾಣಿಸುತ್ತೆ ಇದು. ಸೊ ಇದು ನನಗೆ ತುಂಬಾ ಇಷ್ಟ. ನಮ್ಮ ಅಮ್ಮಂಗಂತೂ ಇದು ತುಂಬಾ ಇಷ್ಟ, ಅವ್ರು ಅಪ್ಲೈ ಮಾಡ್ತಾ ಇರ್ತಾರೆ.
ಸೊ ನಾನು ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ಇದು ನಂಬರ್ ಬಂದು 3, ಇದು ಬೇಬಿ ಪಿಂಕ್ ಇದು. ಸೊ ಚೆನ್ನಾಗಿರುತ್ತೆ ಇದನ್ನು, ಈ ಕಂಪ್ನಿಯೂ ತುಂಬಾ ಚೆನ್ನಾಗಿದೆ. ಸೊ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ನೋಡ್ಬೋದು ನೀವು, ಇದು 4 ಲಿಪ್ಸ್ಟಿಕ್ಕು 4 ಶೇಡ್ ಇದೆ. ಸೊ ನೋಡ್ಬೋದು, ಇದು ನೈಕಾದಿದು, ಇದು 3 ಶುಗರ್ ಪಾಪೌಲ್ಡು. ಇದು ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮಗೆ. ಇದು ಗ್ಲಾಮ್ ಕಂಪ್ನಿ ಅವ್ರದ್ದು, ಪಿಂಕು, ಬೇಬಿ ಪಿಂಕು. ಸೊ ಲೈಟ್ ಕಲರ್ ಆಗಿ ಇದೆ, ಇದು ಚೆನ್ನಾಗಿದೆ. ಸೊ ಇವಾಗ ಲಿಪ್ಸ್ಟಿಕ್ ಎಲ್ಲ ಮುಗೀತು. ಇವಾಗ ನನ್ನ ಲಿಪ್ ಕೇರು, ಲಿಪ್ ಬಾಮ್ ಬಗ್ಗೆ ನಾನು ಯಾವ ಲಿಪ್ ಬಾಮ್ ಯೂಸ್ ಮಾಡ್ತೀನಿ ಅಂದ್ಬಿಟ್ಟು ನಾನು ಇವಾಗ ತೋರಿಸ್ತೀನಿ. ಸೊ ಇದು .N.K ಅವ್ರದ್ದು ಲಿಪ್ ಬಾಮ್ ಇದು. ಸೊ ಇದು ಲಿಪ್ ಪಂಪ್ಕಿನ್ ಮಾಸ್ಕ್ ಇದು. ಸೊ ಇದು ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಇಷ್ಟಪಟ್ಟು ತಗೊಂಡೆ, ಯೂಸ್ ಮಾಡಿದಾಗಂತೂ ಇನ್ನೂ ಇಷ್ಟ ಆಯಿತು. ಸೊ ಇದು ಅಪ್ಲೈ ಮಾಡಿದಾಗ ನಮಗೆ ತುಂಬಾ ಚೆನ್ನಾಗಿ ಸ್ಮೂತಾಗಿ ನಮಗೆ ಫೀಲಿಂಗ್ಸ್ ಕೊಡುತ್ತೆ. ಇದು ವಿಟಮಿನ್ ಸಿ ಮತ್ತು ಇ ಇದೆ. ಇದು 15 ml ಇದು, 15 ml ಇದರಿಂದ ಚೆನ್ನಾಗಿದೆ. ಇದು ಪುಟ್ಟದಾಗಿ ಚೆನ್ನಾಗಿದೆ. ಇದು ಕ್ಯಾಪ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ, ಒಂಥರ ಇದು ಆ್ಯಕ್ಟ್ ಶೇಪಲ್ಲಿದೆ. ಇದು ಎಷ್ಟು ಚೆನ್ನಾಗಿದೆ ಅಲ್ಲ. ಮತ್ತು ಇಲ್ಲಿ ಇದೊಳಗಡೆ ಇಲ್ಲಿ ಕ್ಯಾಪ್ ಕೊಟ್ಟಿದ್ದಾರೆ, ಇಲ್ಲಿ ಏನೂ ಆಗಬಾರ್ದು, ಡ್ಯಾಮೇಜ್ ಆಗಬಾರ್ದು ಅಂದ್ಬಿಟ್ಟು ಒಳಗಡೆ ಈ ಕಲರ್ ಇದೆ. ಸೊ ಇದಕ್ಕೆ ನಮಗೆ ಒಂದು ಸ್ಟಿಕ್ ಕೊಟ್ಟಿದ್ದಾರೆ. ಸೊ ನಾವು ಹಿಂಗೆ ತಗೊಂಡು ನಾವು ಹಿಂಗೆ ಅಪ್ಲೈ ಮಾಡ್ಬೋದು. ಸೊ ಹಿಂಗೆ ಅಪ್ಲೈ ಮಾಡ್ಬೋದು. ಸೊ ಇದು ನೋಡ್ಬೋದು ನೀವು, ನೋಡಿ ಈ ಕಲರ್ ಇದೆ. ಇದು ಅಪ್ಲೈ ಮಾಡಿದ್ರೆ ತುಂಬಾ ಸ್ಮೂತ್ ಆಗುತ್ತೆ ಲಿಪ್ಪು, ನಮ್ಮ ತುಟಿ ತುಂಬಾ ಸ್ಮೂತಾಗಿರುತ್ತೆ. ನೋಡ್ಬೋದಿನಿ, ಇಲ್ಲಿ ತೋರಿಸ್ಲಾ? ಹಾಂ, ಇಲ್ಲಿ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಿ ಈ ಕಲರ್ ಬರುತ್ತೆ, ತುಂಬಾ ಚೆನ್ನಾಗಿದೆ ಈ ಕಲರು. ಸೊ ಈ ಲಿಪ್ ಬಾಮ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು, .N.K ಅವ್ರದ್ದು. ಸೊ ಇದು ನನ್ನ ಫೇವ್ರೇಟು ಲಿಪ್ ಬಾಂಬಲ್ಲಿ, ನನ್ನ ಫೇವ್ರೇಟ್ ಲಿಪ್ ಬಾಂಬ್ ಇದು. ಸೊ ನಾನು ಡೈಲಿ ಅಪ್ಲೈ ಮಾಡ್ತಾ ಇರ್ತೀನಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ನೀವು ಬೇಕಂದರೆ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ನಾನು ಝೂಡಿಯೋಗೆ ಹೋದಾಗ ನಾನು ಲಿಪ್ ಬಾಮ್ನ ತೊಗೊಂಬತ್ತಾ ಇರ್ತೀನಿ, ಯಾಕಂದರೆ ಅಲ್ಲೂ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ನೋಡ್ಬೋದು, ಇದು ಈ ಕಲರ್ ಇದೆ. ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿದೆ ಸ್ಮೆಲ್ಲು. ಇದು ಇದರ ಸ್ಟ್ರಾಬೆರಿ ಸ್ಮೆಲ್ ಇದು. ಸೊ ಅದರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡ್ಬೋದು, ಇದು ಈ ಕಲರ್ ಬರುತ್ತೆ. ಕಾಣಿಸ್ತಿದ್ಯೋ ಇಲ್ವೋ ಗೊತ್ತಿಲ್ಲ ನಿಮಗೆ. ನೋಡಿ ಈ ಕಲರ್ ಕಾಣಿಸುತ್ತೆ, ಈ ಕಲರ್ ಬರುತ್ತೆ. ಇದು ಚೆನ್ನಾಗಿದೆ ಈ ಕಲರನ್ನು. ಸೊ ಇದನ್ನು ನಾನು ಡೈಲಿ ಯೂಸ್ ಮಾಡ್ತೀನಿ. ಸೊ ಇದು ವ್ಯಾಸ್ಲಿನ್ ಜೆಲ್ಲಿ, ಇದು ನಾನು ನೈಟ್ ಹೊಟ್ಟು ನಾನು ಮನಿಕೋಬೇಕಾದ್ರೆ ನಾನು ಅಪ್ಲೈ ಮಾಡೋದು. ಸೊ ಇದು ನನ್ನ ಡೈಲಿ ರೂಟೀನ್ ಅಂತಲೇ ಹೇಳ್ಬೋದು. ಸೊ ಇದನ್ನು ಅಪ್ಲೈ ಮಾಡ್ದೇ ನಾನು ಮನಿಕೊಳ್ಳಲ್ಲ, ಯಾಕಂದರೆ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಡ್ರೈ ಲಿಪ್ಪು. ಸೊ ಒಂದಿನ ನಾನು ಅಪ್ಲೈ ಮಾಡಿಲ್ಲ ಅಂದರೆ ಫುಲ್ಲು ನನಗೆ ಡ್ರೈ ಆಗಿಬಿಟ್ಟು ರಕ್ತ ಎಲ್ಲ ಬರುತ್ತೆ. ಸೊ ಅದಕ್ಕೆ ನಾನು ಇದನ್ನು ಡೈಲಿ ಯೂಸ್ ಮಾಡ್ತಾ ಇರ್ತೀನಿ. ಎಲ್ಲೇ ಹೋಗ್ಬೇಕಾದ್ರೂ ನಾನು ತೊಗೊಂಡು ಹೋಗ್ತೀನಿ. ನೋಡೋದ್ರಲ್ಲ ನನ್ನ ಫೇವ್ರೇಟ್ ಲಿಪ್ಸ್ಟಿಕ್ ಮತ್ತು ಲಿಪ್ ಬಾಮ್ನ ಹೇಗಿತ್ತು ಏನು ಅಂದ್ಬಿಟ್ಟು. ಸೊ ನಿಮಗೂ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ನೀವು ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಬೋದು ನೀವು. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ನಾನು ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅವಾಗವಾಗ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇದೇ ಥರ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನಿಮ್ಮ ಸಪೋರ್ಟ್ ಮಾಡಿದ್ರೆ ನನಗಿನ್ನ ಧೈರ್ಯ ಬರುತ್ತೆ ಬೇರೆ ಥರ ನಾನು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ. ಇದೇ ಥರ ನಾನು ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅವಾಗವಾಗ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲಿವರೆಗೂ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಜೈ ಶ್ರೀರಾಮ್.